ನಾನು ಒಂದು ನಿಮ್ಗೆ ಗಮನಕ್ಕೆ ತರ್ತೇನೆ. ಇಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದಲ್ಲ ಪಂಚರತ್ನ ಕಾರ್ಯಕ್ರಮ, ನನ್ನ ಒಂದು ಯೋಜನೆಗಳನ್ನ ನಮ್ಮ ಜನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಆ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯ ಕೇಂದ್ರದಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಶಿಕ್ಷಣಕ್ಕೆ ಮಕ್ಕಳಿಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಕನ್ನಡದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಕನ್ನಡ ಸ್ಕೂಲು, ಇಂಗ್ಲಿಷಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಂಗ್ಲಿಷ್, ದೊಡ್ಡ ಮಟ್ಟದಲ್ಲಿ ಶಿಕ್ಷಣಕ್ಕೆ ಚಾಲನೆ ಕೊಡಬೇಕು ಅಂತ ಇದ್ದವನು. ಅದಷ್ಟೇ ಅಲ್ಲ, ಪ್ರತಿ ಗ್ರಾಮ ಪಂಚಾಯತಿಯ ಕೇಂದ್ರಗಳಲ್ಲಿ 30 ಬೆಡ್ಡಿನ ಆಸ್ಪತ್ರೆಗಳನ್ನು ಕಟ್ಟಿ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು, ನರ್ಸ್ಗಳು ನಿಮ್ಗೆ ಹಳ್ಳಿನಲ್ಲಿ 24 ಗಂಟೆ ನಿಮ್ಗೆ ಸೇವೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತರಬೇಕು ಅಂತ ಇದ್ದವನು. ಅದರ ಜೊತೆಗೆ ಪಂಚಾಯತಿ ಮಟ್ಟದಲ್ಲಿ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆ ಮಾರಾಟ ಮಾಡತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಯಾವುದೇ ರೀತಿಯ ಬೆಲೆ ಕುಸಿತ ಆದಾಗ ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು, ಮಾರುಕಟ್ಟೆಯಲ್ಲಿ ಯಾವ ರೀತಿ ಮಾರತಕ್ಕಂಥದ್ದಕ್ಕೆ ಬೆಲೆ ಏರಿಕೆ ಆದಾಗ ಅದನ್ನು ಮಾರಾಟ ಮಾಡತಕ್ಕಂಥ ಹಲವಾರು ರೀತಿ ಯೋಜನೆಗಳನ್ನು ಅದರಲ್ಲಿ ಅಳವಡಿಸಿದ್ದೆ. ಮತ್ತೆ ಪ್ರತಿ ಕುಟುಂಬದ ಮಕ್ಕಳಿಗೆ ಉದ್ಯೋಗ ಇರಬಹುದು, ಹೀಗೆ ಮತ್ತೆ ಮನೆ ಕಟ್ಟತಕ್ಕಂಥದ್ದು, ಇದೆಲ್ಲ ಯೋಜನೆಗಳನ್ನ ನಾನು ಪಂಚರತ್ನ ಕಾರ್ಯಕ್ರಮದಲ್ಲಿ ಇಟ್ಟಿದ್ದೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಕುಟುಂಬದ ಮಗಳನ್ನ ನೀವು ಮದುವೆ ಮಾಡಿದಾಗ, ಮದುವೆ ಮಾಡಿ ಗಂಡನ ಮನೆ ಹೋಗಿ ಆ ಹೆಣ್ಣು ಮಗಳು ತಾಯಿಯಾಗಿ ಮಗುಗೆ ಜನ್ಮ ಕೊಡ್ತಕ್ಕಂಥ ಸಂದರ್ಭ ಬಂದಾಗ 6ನೇ ತಿಂಗಳಿನಿಂದ ಪ್ರಾರಂಭ ಮಾಡಿ 9ನೇ ತಿಂಗಳು ಮಗು ಹುಟ್ಟೋವರೆಗೆ 3 ತಿಂಗಳು, ಮಗು ಮುಟ್ಟಿದ ಮೇಲೆ ಮತ್ತೆ 3 ತಿಂಗಳು, ಸುಮಾರು 36,000 ರೂಪಾಯಿನ 3,000 ತಿಂಗಳಿಗೆ ಆ ತಾಯಿ ಮಗುವಿನ ಆರೋಗ್ಯಕ್ಕೋಸ್ಕರ ಕೊಡ್ತಕ್ಕಂಥ ಒಂದು ಯೋಜನೆ ತರಬೇಕು ಅಂತ ಇದ್ದವರು. ಎಲ್ಲ ಮರೆತರು ಜನ ನಮ್ಮನ್ನ ಆ ಕಾರ್ಯಕ್ರಮಗಳ ಬಗ್ಗೆ ಯಾರು ಚಿಂತನೆ ಮಾಡಲಿಲ್ಲ. ಇದೆಂತದ್ದು ಈಗಿನ ಒಂದು ಸರ್ಕಾರಕ್ಕೆ ನೀವೇನು ಕೊಟ್ಟಿದ್ದೀರಿ, ಏನಿದೆ ಇವತ್ತು, ಆಯ್ತು 2,000 ರೂಪಾಯಿ ಕೊಡ್ತಾರೆ, ಅದರಿಂದ ನಿಮ್ ಕುಟುಂಬ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆಯಾ? 2,000 ರೂಪಾಯಿನಲ್ಲಿ ನಿಮ್ ಕುಟುಂಬದಲ್ಲಿ ಯಾರಿಗೋ ಒಬ್ರಿಗೆ ಕಾಯಿಲೆ ಆಯ್ತು, ಇವತ್ತು ಬೆಳಗ್ಗೆ ತಾನೇ ಇಬ್ಬರು ನನ್ನ ಹತ್ರ ಬಂದಂಥದ್ದು, ಒಂದು ನಾಗಮಂಗಲದ ಕೇಸು, ಇನ್ನೊಂದು ಯಾವ ಸತಿ ಎರಡು ಕಡೆಯಿಂದ ಬಂದಿದ್ರು. 32 ನಾಗಮಂಗಲದ 38 ಲಕ್ಷ ಕಾಯಿಲೆಗೆ ದುಡ್ಡು ಕಟ್ಟಬೇಕು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ. ಇನ್ನೊಂದು ಮಗು ಇದೆಲ್ಲ ಸ್ಕೂಲ್ನ ಒಂದು ಎಕ್ಸ್ಕರ್ಷನ್ಗೆ ಕರ್ಕೊಂಡು ಹೋದಾಗ ಮುರುಡೇಶ್ವರದಲ್ಲಿ ಸಮುದ್ರಕ್ಕೇನೋ ಇಳಿದಾಗ ಆ ಸಮುದ್ರದೊಳಗೆ ಏನೋ ಇದು ವಿಷದ ಮೀನು ಕಚ್ಚಿದೆ. ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗವ್ರು ಸೇರಿಸಿದ ಮೇಲೆ ಈಗ ಬಲಗೈ ಸಂಪೂರ್ಣವಾಗಿ ಕೊಳ್ತೋಗಿದೆ, ಗ್ಯಾಂಗ್ರೀನ್ ಆಗಿ. ಈಗಾಗಲೇ 15 ಲಕ್ಷ ಖರ್ಚು ಮಾಡವ್ರೆ. ಏನಾದರೂ ಇವತ್ತು ಸಾಲ ಮಾಡ್ಕೊಂಡು ಕೂತಿದ್ದೀವಿ, ಏನಾದ್ರು ಉಳಿಸ್ಕೊಡಿ ಅಂತ ಬಂದವ್ರೆ. 35 ಲಕ್ಷ 15 ಲಕ್ಷ ಈ ರೀತಿ ನಿಮ್ಗಳಿಗೆ ಖರ್ಚು ಬಂದಾಗ ಯಾರು ನಿಮ್ ಕುಟುಂಬ ರಕ್ಷಣೆ ಮಾಡ್ತಾರೆ? ಎಲ್ಲಿಂದ ತರ್ತಾರೆ ದುಡ್ಡನ್ನ? ಉಳಿಲಿಕ್ಕೆ ಸಾಧ್ಯವ? 2,000 ಕೊಟ್ಟಿದ್ದನ್ನೇ ಬೆನ್ನು ತಟ್ಕೊತಾರೆ. ನಾನು 2,000 ಅಲ್ಲ 4,000 ಕೊಡ್ತೀನಿ, ಆದ್ರೆ ನಿಮ್ಮ ಮೇಲೆ ಸಾಲದ ಹೊರೆ ಹೊರಿಸಲ್ಲ. ಸರ್ಕಾರದಲ್ಲಿ ಏನ್ ಮಾಡೋದಕ್ಕೂ ಅವಕಾಶಗಳಿದ್ದಾವೆ. ಆದ್ರೆ ನೀವು ಕಟ್ಟತಕ್ಕಂಥ ನಿಮ್ ತೆರಿಗೆ ಹಣ ಲೂಟಿ ಮಾಡದೆ ಪ್ರಾಮಾಣಿಕವಾಗಿ ನಿಮಗೆ ಅದನ್ನ ದಾರಿ ಎರೆದ್ರೆ ಏನ್ ಕಾರ್ಯಕ್ರಮ ಬೇಕಾದ್ರೂ ಸರ್ಕಾರದಲ್ಲಿ ಕೊಡಬಹುದು, ಯಾವ ದೊಡ್ಡ ವಿಷಯ ಅಲ್ಲ. ನಾನು 2006 ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಎಂತೆಂತ ಕೆಲಸ ಮಾಡಿದ್ದೇವೆ. KR-ಪೇಟೆಗೆ ಎಷ್ಟು ಹೈಸ್ಕೂಲ್ ಕೊಟ್ಟು, ಕಾಲೇಜ್ ಕೊಟ್ಟು, ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟೆ, ಎಷ್ಟು ಸಬ್ಸ್ಟೇಷನ್ಗಳು ಕಟ್ಟದು, ಹೇಳ್ತಾ ಹೋದ್ರೆ ಲೆಕ್ಕ ಇಲ್ಲ. ಅದರಿಂದ ಇವತ್ತು ನೀವು ಪ್ರೀತಿಯಿಂದ ಬೆಳೆಸಿದ್ದೀರಿ. ಇವತ್ತು ರಾಜ್ಯದಲ್ಲಿ ಆಡಳಿತ ಅನ್ನೋದೇ ಸತ್ತೋಗಿದೆ. ಇವತ್ತು ನೋಡ್ತಾ ಇದ್ದೀರಿ, ಹಲವಾರು ಕಾಂಟ್ರಾಕ್ಟ್ ಕೆಲಸ ಮಾಡೋರು ಬಿಲ್ ಆಗಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಬಿಲ್ ಆಗಿಲ್ಲ ಅಂತೇಳಿ ದಯಾಮರಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಲವಾರು ವಾಲ್ಮೀಕಿ ನಿಗಮದ್ದೇ ನೋಡಿದ್ರಿ, ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ. ಇವತ್ತವರೆಗೆ 80 ಕೋಟಿ ದುಡ್ಡು ಬಂತೋ ಹೋಯ್ತೋ ದೇವರೇ ಕಾಪಾಡಬೇಕು. ಇಂಥ ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದೆ. ಇಂಥ ಆಡಳಿತ ಮಧ್ಯೆ ನಾವು ಇರಬೇಕು, ಬದುಕಬೇಕು. ನಾವು ನಿಮ್ ಜೊತೆ ನೀವು ಬದುಕಬೇಕು, ನಾವು ಬದುಕಬೇಕು. ಇದನ್ನ ನೋಡ್ಕೊಂಡೆ ಬದುಕಬೇಕಾಗಿದೆ. ಅದರಿಂದ ದಯವಿಟ್ಟು ಮಂಜು ಬಗ್ಗೆ ಆಗಲಿ ನಮ್ಮ ಬಗ್ಗೆ ಅನುಮಾನ ಪಡಬೇಡಿ. ನಾವು ಇರೋದೇ ನಮ್ಮ ಹಳ್ಳಿ ಜನಗಳ ಒಂದು ಅಭಿವೃದ್ಧಿಗೋಸ್ಕರವಾಗಿ. ಈಗ ನಮ್ಮ ಶ್ರೀನಿವಾಸ್ ಅವರು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ.